ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಹೆಚ್ಚಳ ಮಾಡಲಾಗಿದೆ. ಇದೀಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ಇದು. ಬಹಳ ಒತ್ತಾಯ ಇತ್ತು, ಪರಿಹಾರವನ್ನು ಹೆಚ್ಚಳ ಮಾಡಬೇಕು ಅಂತ ವಿಪಕ್ಷದವರು ಕೂಡ ಆಗ್ರಹ ಮಾಡಿದ್ರು. 10 ಲಕ್ಷ ರೂಪಾಯಿ ಸರ್ಕಾರದಿಂದ ಘೋಷಣೆ ಆಗಿತ್ತು. ಈಗ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಪರಿಹಾರವನ್ನು ಹೆಚ್ಚಿಸಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲು ಮೃತರ ಕುಟುಂಬಸ್ಥರಿಗೆ ಅಂದರೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿತ್ತು. 10 ಲಕ್ಷ ಬೇಡ, ಜಾಸ್ತಿ ಮಾಡಬೇಕು, ಸರ್ಕಾರವೇ ಇದರ ಜವಾಬ್ದಾರಿ, ನೇರ ಹೊಣೆಯನ್ನು ಹೊರಬೇಕು ಅನ್ನುವಂತಹ ಒತ್ತಾಯವನ್ನು ವಿಪಕ್ಷಗಳು ಮಾಡಿದ್ವು. ಜೊತೆಗೆ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡಿದ್ರು. ಸರ್ಕಾರ ಅಷ್ಟೇ ಅಲ್ಲ, RCB ಮ್ಯಾನೇಜ್ಮೆಂಟು, KCA ಅವರೆಲ್ಲರೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿದ್ರು. ಈಗ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅನ್ಬೋದು, ಈಗ ಎಲ್ಲರೂ ಅನ್ಕೊಳ್ಬೋದು 25 ಲಕ್ಷ ಅಲ್ಲ 50 ಲಕ್ಷ ಕೊಟ್ಟರು ಕೂಡ ವಾಪಸ್ ಆ ಸತ್ವದ ಜೀವಗಳನ್ನು ತಂದುಕೊಡೋಕ್ಕಾಗುತ್ತಾ ಅಂಥೇಳಿ. ಆಗೋದಿಲ್ಲ. ಆದರೂ ಕೂಡ ಆ ಕುಟುಂಬಗಳಿಗೆ ನೆರವಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಸಿದ್ದರಾಮಯ್ಯನವರು ಪರಿಹಾರದ ಮೊತ್ತವನ್ನು ಹೆಚ್ಚಿಸಿದ್ದಾರೆ. 25 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಂತಿಂಥ ದುರಂತ ಅಲ್ಲ ಇದು, ಅಥವಾ ಬೇರೆ ಅವರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಅಥವಾ ಅವರ ವೈಯಕ್ತಿಕ ಕಾರಣಕ್ಕೋಸ್ಕರ ಸತ್ತೋಗಿರೋದಲ್ಲ ಇದು. ಸರ್ಕಾರ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ ಕಡೆ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈಗ ಅವತ್ತು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಸಾಕಷ್ಟು ತಲೆದಂಡ ಕೂಡ ಆಯಿತು. ಆದರೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ಕೂಡ ಆಗಿದೆ. ಆದರೆ ಪರಿಹಾರ ಅಂತ ಕೊಡಲೇಬೇಕಾಗುತ್ತೆ. ಅದು ಈಗ 25 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಲಾಗಿದೆ. ಮೊದಲು 10 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಲಾಗಿತ್ತು. ಆಮೇಲೆ ಕೆಲವೊಂದಿಷ್ಟು ಅದರಲ್ಲಿ ಕುಟುಂಬಗಳು, ಮಧ್ಯಮ ವರ್ಗದವರು, ಬಡವರಿದ್ದಾರೆ, ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದಂಥವ್ರು ಇದ್ದಾರೆ. ಜೊತೆಗೆ ಅವರನ್ನೇ ನಂಬಿಕೊಂಡು ಆ ಕುಟುಂಬಗಳಿದ್ವು. ಯಾಕಂದರೆ ಕೆಲವರು ಕೆಲಸವನ್ನು ಮಾಡ್ತಾ ಇದ್ರು ಕಂಪನಿಗಳಲ್ಲಿ, ಕೆಲವರು ಓದ್ತಾ ಇದ್ರು. ಹಾಗಾಗಿ ಆ ಕುಟುಂಬಕ್ಕೆ ಒಂದು ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಪರಿಹಾರ ಹಣವನ್ನು ಹೆಚ್ಚಿಸಲಾಗಿದೆ.